ಒಂದು ವೇಳೆ ಈ ಥರ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತು ಅಂದ್ರೆ ಅಥವಾ ರಾಜೀನಾಮೆ ಕೊಡಂದ್ರೆ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ. 46 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ. ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಭಾಪತಿಯಾಗಿ ಕೆಲಸ ಮಾಡೀನಿ. ನಾನು ನನ್ನಲ್ಲಿ ಎಲ್ಲಿ ಇವತ್ತಿನವರೆಗೆ ಯಾರು ನನಗೆ ಹೆಸರಿಡುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಇದು ಗಾಳಿ ಸುದ್ದಿ. ನನಗೆ ಡೈರೆಕ್ಟ್ ಯಾರು ಕೇಳಿಲ್ಲ. ನನಗೆ ಯಾರೂ ಡೈರೆಕ್ಟಾಗಿ ನೀವು ರಾಜೀನಾಮೆ ಕೊಡ್ರಿ ಅಥವಾ ನಿಮ್ಮ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತೇಳಿ ಯಾರೂ ಕೇಳಿಲ್ಲ. ಹಂಗೆ ಅಲ್ಲಿ ಏನಂದರೆ ಕೆಲವರು ಒಂದಿಬ್ಬರು ಮೂರು ಮಂದಿ ಇದಾರಲ್ಲಿ ನಮ್ಮ ವಿಧಾನ ಪರಿಷತ್ನಾಗ. ಅವ್ರು ಯಾಕಿರ್ಬೇಕು ರೀ, ನಾವು ಅಧಿಕಾರ ಬಂದಾಗ ಅವ್ರು ಯಾಕಿರ್ಬೇಕು ಹೋಗಿ ಕಿರಿಕಿರಿ ಮಾಡಿದಾಗ ಜನರ ಅಂದಿರ್ಬೋದು. ಬಟ್ ಆಫೀಷಿಯಲಿ ಆಗಲಿ ನಮಗೆ ಇವತ್ತಿನವರೆಗೂ ಯಾರೂ ನನಗೇನು ಹೇಳಿಲ್ಲ ನೀವು ರಾಜೀನಾಮೆ ಕೊಡ್ರಿ ಅಥವಾ ನೀವು ನಿಮ್ಮ ಮೇಲೆ ವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ ನಮಗೇನು ಯಾರು ಹೇಳಿಲ್ಲ. ಸಿ ಎಮ್ ಖುದ್ದಾಗಿ ತಮಗೆ ಫೋನ್ ಮಾಡಿದ್ರಂದ್ರೆ ನಾನು ಹಾಸ್ಪಿಟಲಾಗಿದ್ದೆ. ಯಾರೋ ಸುದ್ದಿಯರಂತ ಆರೋಗ್ಯವನ್ನು ವಿಚಾರಣೆ ಮಾಡಿದ ಹೊರತಾಗಿ ಅವರು ರಾಜಕೀಯ ಬಗ್ಗೆ ಮಾತಾಡಿಲ್ಲ. ನನಗೇನು ಅವರು ರಾಜೀನಾಮೆ ಬಗ್ಗೆ ಅದು ಏನು ನನಗೆ ಹೇಳಿಲ್ಲ. ಅವರು ಹಾರಕಿ ಸುದ್ದಿ ಬಂದದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳ್ಯಾರ ಅಂತೇಳಿ ಬಂತು. ಬಟ್ ನನಗಾದ್ರೆ ನೇರವಾಗಿ ಮಾತಾಡಿಲ್ಲ ಅವರು. ಮಳೆಗಾಲದ ಅಧಿವೇಶನ ಮುನ್ನವೇ ಹೊರಟ್ಟಿ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಒಂದು ವೇಳೆ ಈ ಥರ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತು ಅಂದ್ರೆ ಅಥವಾ ರಾಜೀನಾಮೆ ಕೊಡಂದ್ರೆ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ. ನಾನು ಅದನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಆ ರೀತಿ ನನಗೇನು ಬಂದಿಲ್ಲ. ಇಷ್ಟು ವರ್ಷದಿಂದ 46 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ. ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಭಾಪತಿಯಾಗಿ ಕೆಲಸ ಮಾಡೀನಿ. ನಾನು ನನ್ನಲ್ಲಿ ಎಲ್ಲಿ ಇವತ್ತಿನವರೆಗೆ ಯಾರು ನನಗೆ ಹೆಸರಿಡುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಇಲ್ಲ, ಕುರ್ಚಿ ಗಂಟಕ್ಕೆ ಸಾಧ್ಯನೇ ಇಲ್ಲ. ಕುರ್ಚಿ ಗಂಟುಗಳ ಈಗ ಇದು ಪ್ರಶ್ನೆ ಏನು ಬಂದಿದೆ ಅಂದ್ರೆ ಭಾಳ ಮಂದಿ ನನಗೆ ದಯಮಾಡಿ ಸರ್ ಇನ್ನೊಂದು ದಿವಸ 15 ಸಲ ಇರಿ ನೀವು ಅಂತೇಳಿ ಪಕ್ಷಾತೀತವಾಗಿ ಒತ್ತಡ ಮಾಡ್ತಾರೆ. ಅವ್ರ ಹೆಸರು ಹೇಳೋದು ಬೇಡ, ಒಂದಿಬ್ಬರು ಅದಾರ. ಅವರು ಆ ಕುರ್ಚಿ ಮೇಲೆ ಭಾಳ ಪ್ರೀತಿ ಇದ್ದಾರೆ. ಅವರು ನಡು ಒಂದಿಷ್ಟಿಂದ ಮಾತಾಡ್ಯಾರ ಅವಾಗೆಲ್ಲ. ಅದಕ್ಕೆ ಅವ್ರಿಗೆ ಅವ್ರೇನು ಆಗೋದಿಲ್ಲ. ಆ ವಿಷಯ ಬೇರೆ, ಅದನ್ನು ನಾ ಬರೆದು ಕೊಡ್ತೇನೆ ನಿಮಗೆ. ಅಲ್ಲಿ ನೋಡಿ, ವಿಧಾನ ಪರಿಷತ್ತಿನ ಸಭಾಪತಿ ಕೆಲಸ ಅಂದ್ರೆ ಸಾಮಾನ್ಯವಾದಂಥದ್ದಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಬಹುಮತ ಇರದೆ, ನಾನು ಇದ್ದಾಗ ಬಹುಮತ ಇದ್ದಿದ್ದಿಲ್ಲ. ಬಟ್ ಸರ್ಕಾರಕ್ಕೆ ಎಂಬ್ರಾಸ್ಮೆಂಟ್ ಮಾಡುವಂಥ ಕೆಲಸ ಯಾವಾಗ ಮಾಡಲ್ಲ. ಅಲ್ಲಿ ಕುಂತಂಥವ್ರು ನಾನು ನೋಡು, ಸಭಾಪತಿ ಆದ ನಂತರ ಇಮ್ಮಿಡಿಯೇಟ್ಲಿ ನಾನು ಅಲ್ಲೇ ಅನೌನ್ಸ್ ಮಾಡಿ ನಾನು ಏನಂದ್ರೆ ಪ್ರಾಥಮಿಕ ಸದಸ್ಯ ಪಕ್ಷಕ್ಕೆ ರಾಜೀನಾಮೆ ಕೊಡೋದನ್ನು ಕೊಟ್ಟು ಅಲ್ಲೇ ಲೆಟ್ರ್ ಕೊಟ್ಟು ಸಭಾಪತಿ ಆಗಿರುವವರೆಗೆ ನಾನು ಪಕ್ಷಾತೀತ ರಾಜೀನಾಮೆ ಕೊಟ್ಟು ಅವತ್ತು ಸಭಾಪತಿ ಚೇರ್ ಇರುವವರೆಗೆ ಪಕ್ಷಾತೀತವಾಗಿರ್ತಂತೇಳಿ ರಾಜೀನಾಮೆ ಕೊಟ್ಟು ಅವತ್ತು ಅನೌನ್ಸ್ ಮಾಡಿದೆ. ಈಗ ಮುಖ್ಯಮಂತ್ರಿಗಳಿಗೆ ಏನು ಭೇಟಿಯಾಗಿ ಬರ್ತೀವಿ ಸರ್ ಈ ಸಂಪುಟ ಏನಾದರೂ? ನಾನು ನಿಮಗೆ ಆನೆಸ್ಟಾಗಿ ಹೇಳ್ಬಿಡ್ಲಿ, ನಾನು ಇವ್ರಿಗೆ ಭೇಟಿ ಆಗೋದು ಇದೆಲ್ಲ. ಒಂದು ಸರಿ ಮುಖ್ಯಮಂತ್ರಿ ನನಗೆ ಇವರೇನು MLCಗಳು ಆರಿಸಿ ಬಂದ್ರಲ್ಲ 7 ಮಂದಿ, ಆವಾಗ ಓತ್ ಕೊಡುವಾಗ ಅವತ್ತು ಸಿಕ್ಕಿದ್ರು ಅವರು. ಅವತ್ತು ನನಗೆ ಅಂದರು ಅವರು, ಏನು ಮುಖ್ಯಮಂತ್ರಿಗಳು ನಮ್ಮಲ್ಲಿ ಒಂದಿಷ್ಟು ಮಂದಿ ಕಿರಿಕಿರಿ ಮಾಡಾಕತ್ತಾರೆ ನಿಮ್ಮ ಸಲುವಾಗಿ ಅಂದರು. ಹೌದೇನ್ರಿ ಅಂದೆ. ಮಾತಾಡೋಣ ಆಮೇಲೆ ಅಂದರು. ಆಯ್ತು ಅಂದೆ. ಇಷ್ಟ ಒತ್ತಡ ಆಯ್ತು ಸರ್ ಅವ್ರ ಮೇಲೂ. ಅದೇ ಅವ್ರಿಗೆ ಗೊತ್ತದು, ನಿಮಗೆ ಗೊತ್ತು, ನನಗೇನು ಗೊತ್ತಿಲ್ಲ. ಅದು ಅವ್ರ ಮೇಲೆ ಒತ್ತಡ ಐತೆ ಇಲ್ಲ ಐತೆ ಎಲ್ಲ. ಒತ್ತಡ ಇದ್ದರೆ ನಾನಂತೀನಿ ನಾನು ಬಿಡಂತೇಳ್ಬಿಟ್ಟು ಬಿಟ್ಬಿಡ್ತೀನಿ. ಏನು ಮಾಡೋದು? ಈಗ 10 ವರ್ಷ ಆದರೂ ಮಾಜಿ ಅಂತಾರೆ, 1 ವರ್ಷ ಆದರೂ ಮಾಜಿ ಅಂತಾರೆ. ಸಾಕು, ಮತ್ತು 3 ಸಲ ಸಭಾಪತಿ ಆಗೀನಿ. ನೀವು ವಿಚಾರ ಮಾಡಿರಿ, ನಾವೊಬ್ಬ ಸಾಮಾನ್ಯ ಮನುಷ್ಯ ಇದ್ದಂಥ ಇಂಥ ಎತ್ತರವಾದಂಥ ಸ್ಥಾನವನ್ನು ಕೊಡಿ ದೇವ್ರ ನನ್ನ ಕರುಣಿಸೋಣ. ಈಗ ಯಾರಿಗಾರ ಇನ್ನೊಬ್ಬರಿಗೆ ಅದು ಒಳ್ಳೇದಾಗತ್ತೆ ಅಂದ್ರೆ ನಂದೇನು ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸರ್ಕಾರದಿಂದ ಅಥೆಂಟಿಕ್ ಯಾರು ಬರಬೇಕಿಷ್ಟ. ಅಥೆಂಟಿಕ್ ಬಂದಾಗ ಮತ್ತು ನಾನು ನೋಟಿಸ್ ಕೊಡಿಸ್ಕೊಂಡು ವಿಶ್ವಾಸ ಮಂಡನೆ ಮಾಡಿಕೊಂಡು ಆ ಚರ್ಚೆ ಮಾಡಿ ಅಷ್ಟು ನಿರ್ಲಜ್ಜತನ ತೋರಿಸೋದಿಲ್ಲ ನಾನು. ಅದನ್ನು ಮಾಡ್ತೇನೆ. ಅದು ನೋಟಿಸ್ ಬಂದೈತಿ ಅಂತ ಒಂದು ಕ್ಷಣ ನನಗೆ ನಾನು ಇದಕ್ಕೆ ಬಂದ್ರೆ ನಾನು ಅಲ್ಲಿ ಇರೋದಿಲ್ಲ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.